ದೇವೇಗೌಡರ ಪತ್ನಿ ಚೆನ್ನಮ್ಮ ಅಂತಿಮ ಯಾತ್ರೆಯ ಸಂದರ್ಭದಲ್ಲಿ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ಜನ ಕಿಕ್ಕಿರಿದು ಸೇರಿದ್ರು. ದಾರಿಯುದ್ದಕ್ಕೂ ಹಿರಿಜೀವ ಮುತ್ತೈದೆ ಸಾವು ಸೌಭಾಗ್ಯವತಿ ಭವ ಅಂತ ಆಶೀರ್ವಾದ ಮಾಡ್ತಾ ಇರ್ತಾರೆ. ಆ ಸೌಭಾಗ್ಯವನ್ನ ಪಡೆದುಕೊಂಡು ಹೋಗ್ತಾ ಇರುವಂತದ್ದು ಚೆನ್ನಮ್ಮ ಅವರು. ಮುತ್ತೈದೆ ಸಾವು ಅನ್ನುವಂಥದ್ದು ಹಿಂದೂ ಸಂಪ್ರದಾಯದಲ್ಲಿ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಹೆಣ್ಮಕ್ಳು ಬೇಡ್ಕೊಳ್ಳೋದು ಮುತ್ತೈದೆ ಸಾವು. ಆ ಮುತ್ತೈದೆ ಸಾವು ಹಿರಿಜೀವ 84 ವರ್ಷ ಚೆನ್ನಮ್ಮ ಅವರಿಗೆ. ದೇವೇಗೌಡರ ಮಡಿಲಲ್ಲಿ ಪ್ರಾಣ ಬಿಡೋದು ಅಂತಂದ್ರೆ ನಿಜಕ್ಕೂ ಒಂದು ರೀತಿ ಅವರು ಪುಣ್ಯ ಮಾಡಿದ್ದಾರೆ ಅಂತಾನೆ ಬಹಳ ಜನ ಉಲ್ಲೇಖಿಸ್ತಾ ಇದ್ದಾರೆ, ಶಾಸ್ತ್ರಗಳನ್ನ ಬಲ್ಲಂಥವ್ರು. ಆ ಪ್ರಕಾರವಾಗಿ ಈಗ ಅಂತಿಮ ವಿಧಿವಿಧಾನಗಳು ಕೂಡ ನೆರವೇರುತ್ತೆ. ಮುತ್ತೈದೆ ಸಾವು ಆಗಿರೋದ್ರಿಂದ ಅದಕ್ಕೆ ತಕ್ಕನಾದಂತಹ ಅಂತಿಮ ವಿಧಿವಿಧಾನಗಳಲ್ಲಿ ನೆರವೇರುತ್ತೆ. ಹೊಸ ಸೀರೆ, ಬಳೆ, ತಾಳಿ, ಅರಿಶಿನ, ಕುಂಕುಮ, ಹೀಗೆ ಹಲವು ರೀತಿಯ ಶಾಸ್ತ್ರಗಳಿರುತ್ತೆ. ಆ ಪ್ರಕಾರದ ಶಾಸ್ತ್ರಗಳನ್ನ ಅಲ್ಲಿ ಮಾಡ್ತಾರೆ. ಅಂತಿಮ ಯಾತ್ರೆಯ ವಾಹನ ಮುಂದೆ ಮುಂದೆ, ದೇವೇಗೌಡರ ವಾಹನ ಹಿಂದೆ ಹಿಂದೆ. ನೋಡಿ, ಈಗ ಗಮನಿಸ್ತಾ ಇರುವಂತಹ ದೃಶ್ಯಗಳು ಕುಮಾರಸ್ವಾಮಿಯವರು ಅವರ ಸಹೋದರಿಯ ಜೊತೆಗೆ ಈ ಅಂತಿಮ ಸಿದ್ಧತೆಗಳ ಬಗ್ಗೆ ಮಾತಾಡ್ತಾ ಇರೋದು. ಆ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಅಂತಿಮ ಯಾತ್ರೆಯ ವಾಹನ ಕೆಲವೇ ಕ್ಷಣಗಳಲ್ಲಿ ಈ ಅಂತಿಮ ಯಾತ್ರೆ, ಈ ಅಂತಿಮ ವಿಧಿವಿಧಾನ ನಡೆಯುವಂತಹ, ಅಂತ್ಯಕ್ರಿಯೆ ನಡೆಯುವಂತಹ ಜಾಗಕ್ಕೆ ತಲುಪಲಿಕ್ಕಿದೆ. ಈಗ ಸದ್ಯಕ್ಕೆ ಏನ್ ನಡೀತಾ ಇದೆ, ಏನೆಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಏನ್ ನಡೀತಾ ಇದೆ, ಎಷ್ಟೊತ್ತಿಗೆ ಆರಂಭ ಆಗುತ್ತೆ ವಿಧಿವಿಧಾನಗಳು? ಈಗ ಅಂತಿಮ ಯಾತ್ರೆ ವಾಹನ ಎಲ್ಲಿದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಈಗಾಗಲೇ ಏನು ಮಾವಿನಕೆರೆ ಬಳಿ ಇರತಕ್ಕಂತಹ ತಪ್ಪಲು ಬಳಿ ಈಗಾಗಲೇ ಅಂತಿಮ ಯಾತ್ರೆ ಎಲ್ಲವನ್ನು ಮುಗಿಸಿಕೊಂಡು ಈಗಾಗಲೇ ಸ್ಥಳ ತಲುಪಿರತಕ್ಕಂಥದ್ದು. ಅಂತ್ಯಕ್ರಿಯೆ ಸ್ಥಳದಲ್ಲಿ ಈಗ ಚೆನ್ನಮ್ಮ ಪಾರ್ಥಿವ ಶರೀರ ಇದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರ ಅಂತ್ಯಕ್ರಿಯೆ ನಡೆಯುವ ಸ್ಥಳಕ್ಕೆ ಶಿಫ್ಟನ ಮಾಡಲಾಗುತ್ತೆ. ಈಗಾಗಲೇ ದಾರಿಯುದ್ದಕ್ಕೂ ಕೂಡ ಎಲ್ಲಾ ಏನು ಸಮಯ ಕಡಿಮೆ ಇತ್ತು, ಆದ್ರೆ ಸಾಕಷ್ಟು ಜನ, ಸಾವಿರಾರು ಜನ ಅಭಿಮಾನಿಗಳು ಮತ್ತೆ ಅವರಿಗೆ ಬೇಕಾದಂತ ನಿಕಟವರ್ತಿಗಳು ಸಾಕಷ್ಟು ಜನ ಇದ್ರೂ ಕೂಡ ನನ್ನ ಹೆಚ್ಚಿನ ಸಮಯವನ್ನು ಕೊಡಕ್ಕಾಗಲಿಲ್ಲ. ಕಾರಣ ಸಮಯ ಏನು ಕಡಿಮೆ ಇದ್ದ ಹಿನ್ನೆಲೆಯಲ್ಲಿ ಈಗಾಗಲೇ 3 ಗಂಟೆಗೆ ತಲುಪಬೇಕಾಗಿದ್ದಂತಹ ಪಾರ್ಥಿವ ಶರೀರ ಈಗ 3:10 ಆಗಿರತಕ್ಕಂಥದ್ದು. ಈಗಾಗಲೇ ವೇದ ಮಂತ್ರಗಳೆಲ್ಲವೂ ಕೂಡ ಶುರುವಾಗಿರ್ತಕ್ಕಂಥದ್ದು. ಈಗಾಗಲೇ ಅಂದ್ರೆ ಅಂತಿಮ ವಿಧಿವಿಧಾನದ ಪ್ರಕ್ರಿಯೆಗಳು ಏನು ಆರಂಭದಿಂದ ಎಲ್ಲ ಶುರುವಾಗಿದೆ. ಇನ್ನೊಂದ ಕೇವಲ 3-4 ನಿಮಿಷದಲ್ಲಿ ಪಾರ್ಥಿವ ಶರೀರವನ್ನ ಅಂತ್ಯಕ್ರಿಯೆ ನಡೆಯುವ ಸ್ಥಳಕ್ಕೆ ಶಿಫ್ಟ್ ಮಾಡ್ತಾರೆ. ಅಲ್ಲಿ ಕೊನೆಯದಾಗಿ ಮುಖವನ್ನ ದರ್ಶನ ಮಾಡೋದಕ್ಕೆ ಕುಟುಂಬಸ್ಥರಿಗೆ ಅವಕಾಶವನ್ನ ಕೊಡ್ತಾರೆ. ಅದಾದ ನಂತರ ಮತ್ತೆ ಅಂತಿಮ ವಿಧಿವಿಧಾನಗಳನ್ನೆಲ್ಲವನ್ನು ಮುಗಿಸಿ ಅಂತ್ಯಕ್ರಿಯೆ ನೆರವೇರಲಾಗುತ್ತೆ. ಶ್ರೀಪಾದ್ ಪಾಟೀಲ್, ಓಕೆ, ಯಾರೆಲ್ಲ ಬಂದಿದ್ದಾರೆ? ಈಗಷ್ಟೇ ಏನು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯವರು, ಹಾಗೇನೆ ಉಳಿದಂತೆ ಕೇಂದ್ರ ಸಚಿವರು, ಜೊತೆಗೆ ಮಾಜಿ ಎಂಎಲ್ಎಗಳು, ಮಾಜಿ ಎಂಪಿಗಳು, ಹಾಲಿ ಜೆಡಿಎಸ್ನ ಎಲ್ಲಾ ಶಾಸಕರು, ಹಾಗೆ ಕಾಂಗ್ರೆಸ್ನ ಕೆಲ ಶಾಸಕರು, ಇವತ್ತು ಈ ಭಾಗದ ಹಾಸನ ಇರತಕ್ಕಂತ ಬಹುತೇಕ ಜನಪ್ರತಿನಿಧಿಗಳು ಈಗಾಗಲೇ ಭಾಗಿಯಾಗಿರ್ತಕ್ಕಂಥದ್ದು. ಜೊತೆಗೆ ಸುಮಾರು 11 ಎಕರೆ ಭೂ ಪ್ರದೇಶದಲ್ಲಿ ವಿಸ್ತರಣವಾಗಿರ್ತಕ್ಕಂತಹ ಭೂಮಿ ಇರತಕ್ಕಂಥದ್ದು. ಈ ಒಂದು ಭೂಮಿನಲ್ಲಿ ದೊಡ್ಡ ಮಟ್ಟದಲ್ಲಿ ದೊಡ್ಡದಾಗಿ ಏನು ವೇದಿಕೆಗಳನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ 40,000 ಮಂದಿ ಏಕಕಾಲಕ್ಕೆ ಕೂರುವಂತ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಏಕೆಂದ್ರೆ ಎಲ್ಲಿಯೂ ಕೂಡ ನನ್ನ ಜನ ಕಿಕ್ಕಿರಿ ತುಂಬಿರ್ತಕ್ಕಂಥ, ಆದ್ರೆ ಎಲ್ಲಿಯೂ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರದು, ಮತ್ತೆ ವಾಹನ ದಟ್ಟಣೆ ಕೂಡ ಆಗದಂತೆ ಸಮರ್ಪಕವಾಗಿ ಎಲ್ಲಾ ರೀತಿಯಲ್ಲೂ ಕೂಡ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಕೇವಲ 5 ನಿಮಿಷದಲ್ಲಿ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಅಂತಿಮ ವಿಧಿವಿಧಾನಗಳೇನಿವೆ ಎಲ್ಲವೂ ಕೂಡ ನೆರವೇರುತ್ತೆ. ಶ್ರೀಪಾದ್ ಪಾಟೀಲ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಸ್ಥಳಕ್ಕೆ ಆಗಮಿಸಿದ್ದಾರೆ, ಅಂತ್ಯಕ್ರಿಯೆ ನಡೆಯುವಂತಹ ಜಾಗಕ್ಕೆ. ಮತ್ತು ಪಾರ್ಥಿವ ಶರೀರವೂ ಕೂಡ ಈಗ ಅಂತ್ಯಕ್ರಿಯೆ ನಡೆಯುವಂತಹ ಜಾಗವನ್ನು ತಲುಪಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಅಂತಿಮ ವಿಧಿವಿಧಾನಗಳು ಆರಂಭ ಆಗುತ್ತೆ. 11 ಅರ್ಚಕರ ನೇತೃತ್ವದಲ್ಲಿ ಈ ಅಂತಿಮ ವಿಧಿವಿಧಾನ, ಪೂಜಾ ಕೈಂಕರ್ಯಗಳು ನೆರವೇರಲಿಕ್ಕಿದೆ. ಒಕ್ಕಲಿಗ ಸಂಪ್ರದಾಯದಂತೆ ಈ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ, ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತಿಮ ವಿಧಿವಿಧಾನಗಳು, ಅಂತ್ಯಕ್ರಿಯೆ ನೆರವೇರುತ್ತೆ. ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲು ಚೆನ್ನಮ್ಮವರು ದೇವೇಗೌಡರು ನಂಬುತ್ತಿದ್ದಂತಹ ದೈವ ಮತ್ತು ಅಪಾರ ಭಕ್ತಿಯನ್ನು ಹೊಂದಿದ್ದಂತಹ ಒಂದು ದೇವಸ್ಥಾನ ರಂಗನಾಥ ಸ್ವಾಮಿ ದೇವಸ್ಥಾನ. ಆ ದೇವಸ್ಥಾನ, ಬೆಟ್ಟ, ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಲ್ಲಿಯೇ ಈಗ ಅಂತ್ಯಕ್ರಿಯೆ ನೆರವೇರಲಿಕ್ಕಿದೆ. ಚೆನ್ನಮ್ಮ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೇಳಬೇಕು ಅಂತಂದ್ರೆ
ಬಹಳ ವಿಚಾರಗಳನ್ನ ಈಗಾಗಲೇ ಅವರ ಒಡನಾಟ ಇದ್ದಂಥವರು, ಅವರ ಪರಮಾಪ್ತರು ಹಂಚಿಕೊಂಡಿದ್ದಾರೆ ಮಾತಾಡುವಂಥ ಸಂದರ್ಭದಲ್ಲಿ. ಹಾಗಿದ್ರೆ ಏನು ಎತ್ತ ಅನ್ನೋದನ್ನ ನೋಡ್ತಾ ಹೋದ್ರೆ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತಾರೆ ಚೆನ್ನಮ್ಮ ಅವರು. ದೇವೇಗೌಡರ ರಾಜಕೀಯ ಶಕ್ತಿ ನೋಡಿ, ತಾವು ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಬರ್ತಾ ಇರುವಂತಹ ದೃಶ್ಯಗಳು. ಸಿಎಂ ಡಿಕೆ ಶಿವಕುಮಾರ್ ಅವರು ಈಗ ಅಂತ್ಯಕ್ರಿಯಾ ವಿಧಿವಿಧಾನಗಳಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಮುಖ್ಯಮಂತ್ರಿಗಳು ಆಗಮಿಸಿದ್ದಾರೆ, ಮುಖ್ಯಮಂತ್ರಿಗಳ ಆಗಮನ ಆಗಿದೆ. ತಾವು ಗಮನಿಸ್ತಾ ಇದ್ದೀರಿ ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ಅವರಿಗೆ ಕುತ್ಕೊಳ್ಳುವಂತ ಜಾಗ ತೋರಿಸ್ತಾ ಇದ್ದಾರೆ. ರಾಜಕೀಯವಾಗಿ ಏನೇ ಇದ್ರೂ ಕೂಡ ಇಂಥ ಸಮಯ ಸಂದರ್ಭಗಳು ಈ ರೀತಿ ಮುಖಾಮುಖಿ ಆಗೋದಕ್ಕೆ ಕೂರೋದಕ್ಕೆ ಅಂತಾನೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ಎಲ್ಲವನ್ನ ಮರೆತು ಸೇರೋದಿದೆಯಲ್ಲ, ಅದು ನಿಜಕ್ಕೂ ಮಾನವೀಯತೆ ಮತ್ತು ಅದೊಂದು ಸಂಸ್ಕಾರ. ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು, ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಸ್ವತಃ ಕುಮಾರಸ್ವಾಮಿ ಅವರು ಬರಮಾಡಿಕೊಂಡು ಕುತ್ಕೊಳ್ಳೋದಕ್ಕೆ ಜಾಗ ತೋರಿಸಿದ್ದನ್ನ ನೀವು ನೋಡ್ತಾ ಇದ್ರಿ. ಹಲವು ಮಠಾಧೀಶರು ಕೂಡ ಈಗಾಗಲೇ ಅಲ್ಲಿ ಆಗಮಿಸಿದ್ದಾರೆ. ಆ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇನ್ನ ಅಂತಿಮ ವಿಧಿವಿಧಾನಗಳ ಬಗ್ಗೆ ಏನೆಲ್ಲ ತಯಾರಿಯಾಗಿದೆ, ಇದರ ಬಗ್ಗೆ ಮಾಹಿತಿ ಪಡೆಯುವಂತಹ ಕೆಲಸವೂ ಕೂಡ ಆಗ್ತಾ ಇದೆ. ಆ ಜಾಗ ಗುರುತಿಸಿರೋದನ್ನು ನೀವೇನು ನೋಡ್ತಾ ಇದ್ದೀರಿ ಮಧ್ಯದಲ್ಲಿ, ಅಲ್ಲಿಯೇ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ. ಸೋಮಣ್ಣ ಅವರನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಕೇಂದ್ರ ಸಚಿವ ಸೋಮಣ್ಣ ಅವರು ಸೇರಿದಂತೆ ಹಲವು ಗಣ್ಯಮಾನ್ಯರು, ಕೇಂದ್ರ ಸಚಿವರುಗಳು ಈಗಾಗಲೇ ಅಲ್ಲಿ ಆಗಮಿಸಿದ್ದಾರೆ. ಕೇಂದ್ರ ಸರ್ಕಾರವನ್ನು ಪ್ರತಿನಿಧಿಸೋದಕ್ಕೆ ಅಂತ ಕೇಂದ್ರ ಸಚಿವರುಗಳು ಕೂಡ ಅಲ್ಲಿ ಬಂದಿದ್ದಾರೆ. ನಿನ್ನೆಯಿಂದ ಸಂತಾಪ ವ್ಯಕ್ತಪಡಿಸುವುದು ನಾವು ನೋಡ್ತಾ ಇದ್ವಿ. ಹಲವು ದೇಶದ ಗಣ್ಯಾತಿಗಣ್ಯ ವ್ಯಕ್ತಿಗಳು ಈಗಾಗಲೇ ಟ್ವೀಟ್ ಮೂಲಕ ಎಕ್ಸ್ ಖಾತೆಯಲ್ಲಿ ತಮ್ಮ ಅಶ್ರುತರ್ಪಣ ಸಲ್ಲಿಸಿದ್ದಾರೆ, ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇರಬಹುದು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿದ್ದಾರೆ, ಸಂಸದ ಗೋವಿಂದ ಕಾರಜೋಳ ಅವರನ್ನು ಕೂಡ ನಾವು ಗಮನಿಸ್ತಾ ಇರಬಹುದು. ಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಹಿರಿಯ ನಾಯಕರುಗಳು ಈಗಾಗಲೇ ಆಗಮಿಸಿದ್ದಾರೆ. ಸ್ವಲ್ಪ ಹೊತ್ತಿನಲ್ಲಿಯೇ ಅಂತಿಮ ವಿಧಿವಿಧಾನಗಳು ಆರಂಭ ಆಗುತ್ತೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು, ವಿಪಕ್ಷ ನಾಯಕ ಅಶೋಕ್ ಅವರು ಇಬ್ಬರು ಒಟ್ಟಿಗೆ ಸಾಕ್ತಿದ್ದಾರೆ. ಅಲ್ಲಿ ಮುನಿರತ್ನ ಅವರ ಜೊತೆಗೆ ಮಾತಾಡ್ತಾ ಇರೋದನ್ನು ನೋಡ್ತಾ ಇದ್ದಾರೆ ನೋಡಿ. ಡಿಕೆ ಶಿವಕುಮಾರ್ ಮತ್ತು ಮುನಿರತ್ನ ಮುಖಾಮುಖಿಯಾಗಿದ್ದಾರೆ. ಡಿಕೆ ಶಿವಕುಮಾರ್ ಮತ್ತು ಮುನಿರತ್ನ ಅವರು ಮಾತಾಡ್ತಾ ಇದ್ದಾರೆ. ಈ ಕಡೆ ಸೋಮಣ್ಣ ಅವರಿದ್ದಾರೆ.